ಟೀನೇಜ್ ಈ ವಯಸ್ಸೇ ಒಂಥರ ಹದಿಹರಿಯದ ಆ ದಿನಗಳಲ್ಲಿ ಮನಸ್ಸಿನ ತಲ್ಲಣಗಳು ಚಡಪಡಿಕೆಗಳು ಜಾಸ್ತಿ. ಹುಚ್ಚು ಕುದುರೆಯಂತೆ ಓಡುವ ಮನಸ್ಸು, ಪ್ರೀತಿ ಪ್ರೇಮದ ಗುಂಗಿನಲ್ಲಿ ತೇಲುವ ವಯಸ್ಸು. ಇಷ್ಟೆಲ್ಲ ಪೀಠಿಕೆ ಹಾಕ್ತಿರೋದಕ್ಕೆ ಕಾರಣ ಮಾಸ್ಟರ್ ಕಿಶನ್ ನಟನೆಯ ಟೀನೇಜ್ ಚಿತ್ರ. ವಿಶೇಷ ಅಂದ್ರೆ ಈ ಚಿತ್ರದಲ್ಲಿ ಆಕ್ಟ್ ಮಾಡಿರೋ ಬಹುತೇಕರು ಟೀನೇಜ್ ಹುಡುಗ ಹುಡುಗಿಯರೇ. ಸೊ ಟೀನೇಜ್ ಸ್ಟೋರಿಯನ್ನ ನೋಡೋಣ ಬನ್ನಿ. ಟೀನೇಜ್ ಟಕ್ಕರ್ ಅಂದ್ರೇನೆ ಹಾಗೆ, ಏನೋ ಒಂದು ಭಾವ ಮತ್ತಿನ್ನೇನೋ ಸೆಳೆತ. ಅದೆಲ್ಲ ಆಯ್ತು ಅನ್ನೋ ಹೊತ್ತಿಗೆ ಅವಳು ಸರಿನಾ ಇವಳು ಸರಿನಾ ಅನ್ನೋ ಕನ್ಫ್ಯೂಷನ್. ಎಸ್, ಅದನ್ನೇ ಹೇಳಲಿಕ್ಕೆ ಹೊರಟಿದೆ ಸ್ಯಾಂಡಲ್ವುಡ್ ನ ಟೀನೇಜ್ ಚಿತ್ರ. ಹಾಗೇನೆ ಟೀನೇಜ್ ತಳಮಳಗಳನ್ನ ಟಚ್ ಆಗೋ ತರ ಹೇಳಲು ಇಲ್ಲೊಂದು ಹಾಡ್ ಕೂಡ ಕಂಪೋಸ್ ಆಗಿದೆ. ಈ ಚಿತ್ರದಲ್ಲಿ ನನ್ನ ಲಿಪ್ಸಿಂಗ್ ಬರೋ ಸುಮಾರು ಹಾಡುಗಳನ್ನ ಹಾಡಿದ್ದೀನಿ. ಅದರಲ್ಲಿ ಮುಖ್ಯವಾದಂಥದ್ದು ಅಂದರೆ ನನಗೆ ಬಹಳಷ್ಟು ಇಷ್ಟ ಆಗಿದ್ದಂದರೆ ಇದು, ಏನಿದು ಮನಸ್ಸಲ್ಲಿ ಒಂಥರ ಚಳಿ ಚಳಿ, ವಯಸ್ಸು ತುಂಬಾ ಸ್ವೀಟ್ ಆಗಿದೆ, ಸುಮ್ಮನೆ ವಯಸ್ಸಲ್ಲಿ ತೇಲಿ ಹೋದೆ ಏಕೋ ಕಾಣೆ, ಏಕೆ ಈ ಥರ ಐ ಡೋಂಟ್ ನೋ, ನನಗೂ ಹೀಗೆ ತಾನೆ ಏಕೋ ಕಾಣೆ, ಈ ವಯಸ್ಸೇ ಟೀನೇಜ್ ತಂಡ ಈಗಿನ್ನೂ ಶೂಟಿಂಗ್ ಮಾಡ್ತಿದೆ. ಹಾಡುಗಳ ಚಿತ್ರೀಕರಣಕ್ಕೂ ಬೇರೆ ಬೇರೆ ಸ್ಥಳಗಳಿಗೆ ತೆರಳಲಿದೆ. ಕಳೆದ 3 ದಿನಗಳಿಂದ ಚಿತ್ರತಂಡದ ಟೀನೇಜರ್ಸ್ ಬೆಂಗಳೂರಿನ ಈ ಅಬೆನ್ಸರ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಬೀಡು ಬಿಟ್ಟಿದ್ದಾರೆ. ತಂಡದ ಪುಟ್ಟ ತಾರೆಯರ ಜೊತೆಗೆ ಶಾಲೆಯ ಮಕ್ಕಳು ಕೂಡ ಸಿನಿಮಾದ ಶೂಟಿಂಗ್ ನಲ್ಲಿ ಪಾಲ್ಗೊಂಡಿದ್ದಾರೆ. ये कैरेक्टर जो लड़की है प्रीति, ये कुछ 15 साल की है एंड शी इज़ वेरी एक्सट्रोवर्ट, आउटगोइंग है, फन लविंग है, साथ में हेल्पफुल भी है. ये जो किशन का कैरेक्टर है आर्या, उसको हेल्प करती है व्हेन ही कम्स टू एन इंटरनेशनल स्कूल एंड दैट्स हाउ शी इज. ಅಪೂರ್ವ ಅರೋರಾ ಈ ಚಿತ್ರದ ಒಬ್ಬ ನಾಯಕಿ. ಮೂಲತಃ ದೆಹಲಿ ಹುಡುಗಿ. ಇತ್ತೀಚೆಗೆ ತೆರೆಕಂಡ ಬಬಲ್ ಗಮ್ ಚಿತ್ರದಲ್ಲಿ ಅಭಿನಯಿಸಿದ್ದ ಅನುಭವ ಇದೆ. ಮತ್ತೊಂದು ವಿಷಯ ಅಂದ್ರೆ ಬಬಲ್ ಗಮ್ ಸಹ ಟೀನೇಜ್ ಮೂವಿನೇ. ಆದ್ರೆ ಇದು ಟೀನೇಜ್ ಲವ್ ಸ್ಟೋರಿಯನ್ನ ಹೇಳಲಿಲ್ಲ, ಬದಲಿಗೆ ಪವಿತ್ರ ಪ್ರೀತಿಯ ಮಹತ್ವ ಹೇಳಲು ಹೊರಟಿದೆ. ಒಳ್ಳೆ ರಿವ್ಯೂ ಬಬಲ್ ಗಮ್ ಚಿತ್ರಕ್ಕೆ ಬಂದಿದೆ. And bubble gum में there is a guy who likes my character and Jenny, and he does stupid stuff for her. He goes out of house, he goes out of his way to get that girl, and then there's a villain. It's all that way. And there's a dumb and there's a mute and deaf guy in the film who taught me sign language also. So that was quite a nice experience. ಟೀನೇಜ್ ನಲ್ಲಿ ಮತ್ತೊಂದು ವಿಶೇಷತೆ ಇದೆ. ಅದು ಸ್ಲಮ್ ಡಾಗ್ ಚಿತ್ರದ ಬಾಲ್ ನಟಿ ತನ್ವಿ. ಅಲ್ಲಿ ಮಿಂಚಿದಂತೆಯೇ ಟೀನೇಜ್ ಚಿತ್ರದಲ್ಲೂ ತನ್ವಿ ಅಭಿನಯಿಸಿದಾಳೆ. ಗೋವಾದ ಬೀಚ್ ಒಂದರಲ್ಲಿ ಇತ್ತೀಚೆಗೆ ಈ ಜೋಡಿಯ ಶೂಟಿಂಗ್ ನಡೆದಿದೆ. ಇದರಲ್ಲಿ ಕಿಶನ್ ಮತ್ತು ತನ್ವಿ ತರತರದ ಸೀನ್ಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಒಂದು ಎಕ್ಸ್ಪೀರಿಯನ್ಸ್ ಹಂಚಿಕೊಳ್ಳಲು ಇಲ್ಲಿ ತನ್ವಿ ಇರಲಿಲ್ಲ. ಆದ್ರೆ ಅಲ್ಲಿಗೆ ಹೋಗಿದ್ದ ಕಿಶನ್ ಆ ಬಗ್ಗೆ ಹೇಳ್ತಾನೆ ಕೇಳಿ. ಈ ಚಿತ್ರದಲ್ಲಿ ನಾವು ಗೋವಾನಲ್ಲಿ ಚಿತ್ರೀಕರಣ ಮಾಡಿದಾಗ ಸ್ಲಮ್ ಡಾಗ್ ಮಿಲಿಯನರ್ ಖ್ಯಾತಿಯ ತನ್ವಿ ಅವ್ರ ಜೊತೆ ಅವರು ಇದರಲ್ಲಿ ಗೋವಾನಲ್ಲಿ ನಾನು ಹೋದಾಗ ಅಲ್ಲಿ ಮೀಟ್ ಮಾಡುವಂತಹ ಒಬ್ಬ ಗೋವನ್ ಕ್ರಿಶ್ಚಿಯನ್ ಹುಡುಗಿಯ ಪಾತ್ರದಲ್ಲಿ ಅವ್ರು ಕಾಣಿಸ್ಕೊಂತಾರೆ. ಟೀನೇಜ್ ಚಿತ್ರ ಅಂದಮೇಲೆ ಅಲ್ಲೊಂದಿಷ್ಟು ಇಂಟೆನ್ಸ್ ಸೀನ್ ಇರಲೇಬೇಕು. ಅವು ಕೂಡ ಈ ಚಿತ್ರದಲ್ಲಿವೆ. ಹಾಗಂತ ಎಲ್ಲಾ ಮಕ್ಕಳು ಮುಜುಗರ ಪಡೋ ತರ ಸಿನಿಮಾದಲ್ಲಿ ಅವುಗಳನ್ನ ತೋರಲ್ವಂತೆ. ಬದಲಿಗೆ ಸಂಗೀತದ ಮೂಲಕವೇ ನಿರ್ದೇಶಕ ಶ್ರೀಕಾಂತ್ ಟೀನೇಜ್ನ ಆ ತರಹದ ಮಾತುಗಳನ್ನ ಕೂಡ ಹೇಳಲಿದ್ದಾರೆ. ಇಂಟಿಮೇಟ್ ಅಂತ ನಾನು ಹೇಳಲ್ಲ, ಬಟ್ ಎಸ್, ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಡೇಟಿಂಗ್ ಮ್ಯಾಟರ್ನ ಟಚ್ ಮಾಡಿದ್ದೀವಿ. ಸೊ ಭಾಳ ಸೂಕ್ಷ್ಮವಾಗಿ ಟಚ್ ಮಾಡಿದ್ದೀವಿ, ಅದಕ್ಕೆ ಇದನ್ನ ಮ್ಯೂಸಿಕಲ್ ಮಾಡಿದ್ದೀವಿ. ಚಿತ್ರತಂಡ ಅಂಡರ್ ವಾಟರ್ನಲ್ಲಿ ಒಂದು ಸಾಂಗ್ ಶೂಟ್ ಮಾಡಲಿದೆ. ಅದಕ್ಕೆ ಬೇಕಾದ ಎಲ್ಲಾ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಇಂದುಳಿದಂತೆ ಟೀನೇಜ್ ತಂಡ ಇನ್ನೇನು ಕೆಲವೇ ದಿನಗಳಲ್ಲಿ ಅಂಡರ್ ವಾಟರ್ ಸಾಂಗ್ನ ವಿಶೇಷತೆಗಳನ್ನ ಹೇಳಲಿದೆ. ಅಲ್ಲಿವರೆಗೂ ವೇಟ್ ಮಾಡಿ. ರೇವನ್ ಪಿಜೇವೂರ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಗಾಂಧಿನಗರದ ಲೇಟೆಸ್ಟ್ ಅಪ್ಡೇಟ್ ಕೊಡ್ತೀನಿ. ಒಂದು ಬ್ರೇಕ್ ತಗೊಂಡು ಬೇಗ ವಾಪಸ್ ಬನ್ನಿ.